ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಸೋಮವಾರ ಅಕ್ಷರಶಃ ರಕ್ತಪಾತವಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಕರಡಿಯ ಕುಣಿತ ಜೋರಾಗಿದ್ದು ಗೋಳಿಯನ್ನ ಹಿಮ್ಮೆಟ್ಟಿಸಿದೆ. ಫೆಬ್ರವರಿ 19ರಿಂದ ಇದುವರೆಗೆ ಅಮೆರಿಕದ ಷೇರು ಮಾರುಕಟ್ಟೆ ಸೂಚಕಗಳಾದ ಡೌ ಜೋನ್ಸ್ ಮಾರುಕಟ್ಟೆ ಸೂಚಕ, ಸ್ಟ್ಯಾಂಡರ್ಡ್ ಅಂಡ್ ಪೂರ್ 500, ನಾಸ್ಡಾಕ್ಗಳ ಮೌಲ್ಯ $4 ಟ್ರಿಲಿಯನ್ ಕುಸಿತ ಕಂಡಿದೆ. ಇದು ಭಾರತದ ಒಟ್ಟು ಆರ್ಥಿಕತೆ ಮೌಲ್ಯಕ್ಕಿಂತಲೂ ಹೆಚ್ಚಾಗಿದೆ. ಭಾರತದ ಆರ್ಥಿಕತೆ ಪ್ರಸ್ತುತ $3.8 ಟ್ರಿಲಿಯನ್ ನಷ್ಟಿದೆ. ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಬಳಿಕ ಶುರುವಾದ ಟ್ರೇಡ್ ವಾರ್ನಿಂದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರಲ್ಲಿ ವಿಶ್ವಾಸವನ್ನೇ ಉಡುಗಿಸಿಬಿಟ್ಟಿದೆ. ಶೇರ್ ಮಾರ್ಕೆಟ್ ಅಲ್ಲಿ ಆಗಿರೋ ತಲ್ಲಣಗಳಿಂದ ಅಮೆರಿಕದ ಮ್ಯಾಗ್ನಿಫಿಷೆಂಟ್ 7 ಅಂತ ಕರೆಸಿಕೊಳ್ಳೋ ಆಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ, ಎನ್ವಿಡಿಯಾ, ಗೂಗಲ್ ಒಡೆಯ ಆಲ್ಫಾಬೆಟ್, ಫೇಸ್ಬುಕ್ ಒಡೆಯ ಮೆಟಾ, ಅಮೆಜಾನ್ ಕಂಪನಿಗಳು ಸೋಮವಾರ ಒಂದೇ ದಿನ ತಮ್ಮ ಮಾರುಕಟ್ಟೆ ಮೌಲ್ಯದಲ್ಲಿ $750 ಬಿಲಿಯನ್ ಕುಸಿತ ಕಂಡಿವೆ. ಇದರಲ್ಲಿ ಆಪಲ್ಗೆ ಹೆಚ್ಚಿನ ಹೊಡೆತ ಬಿದ್ದಿದೆ. ಸೋಮವಾರ ಒಂದೇ ದಿನ ಆಪಲ್ ಮೌಲ್ಯದಲ್ಲಿ $175 ಬಿಲಿಯನ್ ಕುಸಿತ ಕಂಡ್ರೆ ಎನ್ವಿಡಿಯಾ ಮೌಲ್ಯ $140 ಬಿಲಿಯನ್ ಕುಸಿತವನ್ನ ಕಂಡಿದೆ. ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಕಂಪನಿ ಟೆಸ್ಲಾದ ಮೌಲ್ಯ $130 ಬಿಲಿಯನ್ ಕುಸಿತ ಕಂಡಿದೆ. ಡಿಸೆಂಬರ್ ಮಧ್ಯಭಾಗಕ್ಕೆ ಹೋಲಿಸಿದ್ರೆ ಟೆಸ್ಲಾದ ಮಾರುಕಟ್ಟೆ ಮೌಲ್ಯ ಅರ್ಧದಷ್ಟು ಕುಸಿತ ಕಂಡಿದೆ. ಮೈಕ್ರೋಸಾಫ್ಟ್ ಮೌಲ್ಯ $98 ಬಿಲಿಯನ್ ಕುಸಿತ ಕಂಡಿದ್ರೆ ಆಲ್ಫಾಬೆಟ್ $95 ಬಿಲಿಯನ್ ಕುಸಿತ ಕಂಡಿದೆ. ಮೆಟಾದ ಮೌಲ್ಯ $70 ಬಿಲಿಯನ್ ಕಡಿಮೆಯಾಗಿಬಿಟ್ಟಿದೆ. ಅಮೆಜಾನ್ ಮೌಲ್ಯ $50 ಬಿಲಿಯನ್ ನಷ್ಟು ಕಡಿಮೆಯಾಗಿದೆ. ಅಮೆರಿಕದ ಷೇರು ಮಾರ್ಕೆಟ್ ಮೌಲ್ಯದ ಒಟ್ಟಾರೆ ಕುಸಿತದ ಪಾಲಿನಲ್ಲಿ 19% ಈ 7 ಕಂಪನಿಗಳ ಮೌಲ್ಯ ಕುಸಿತದಿಂದಾಗಿದೆ. ಇದರಿಂದಾಗಿ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದು, ಯಾಕಾದ್ರೂ ಡೊನಾಲ್ಡ್ ಟ್ರಂಪ್ಗೆ ಪಟ್ಟ ಕೊಟ್ಟಿದ್ವು ಅಂತ ಅಮೆರಿಕದ ಜನ ಕೈ ಹಿಸುಕಿಕೊಳ್ತಿದ್ದಾರೆ. ಅಮೆರಿಕದ ಷೇರು ಮಾರ್ಕೆಟ್ ಅಲ್ಲಿ ಈ ಪರಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಕೆ ಮೂಲ ಕಾರಣ ಟ್ರಂಪ್ ಆರಂಭಿಸಿರೋ ವ್ಯಾಪಾರ ಯುದ್ಧ. ಇದರ ಜೊತೆಗೆ ಇನ್ನೂ ಹಲವು ಕಾರಣಗಳಿವೆ. ಮಾರುಕಟ್ಟೆಯ ತಜ್ಞರು ಹೇಳುವಂತೆ ಈ 7 ಕಂಪನಿಗಳ ಮೌಲ್ಯ ಕುಸಿಯಲು ಬೇರೆಯದ್ದೇ ಕಾರಣ ಆಗಿದೆ. ಈ 7 ಕಂಪನಿಗಳ ಒಟ್ಟಾರೆ ಮೌಲ್ಯಕ್ಕಿಂತ ಮಾರುಕಟ್ಟೆ ಮೌಲ್ಯ ಹಲವಾರು ಪಟ್ಟು ಹೆಚ್ಚಿತ್ತು. ಹೂಡಿಕೆದಾರರು ಹೆಚ್ಚು ನಂಬಿಕೆಯನ್ನ ಇಟ್ಟು ಹೂಡಿಕೆ ಮಾಡಿದ್ರು. ಈಗ ತಮ್ಮ ತಪ್ಪಿನ ಅರಿವಾಗಿದ್ದು ಈ ಕಂಪನಿಗಳಲ್ಲಿ ಮಾಡಿದ್ದ ಹೂಡಿಕೆಗಳನ್ನ ಹಿಂತೆಗೆದುಕೊಂಡಿದ್ದಾರೆ. ಹೀಗಾಗಿ ಸೋಮವಾರ ಈ ಕಂಪನಿಗಳ ಒಟ್ಟಾರೆ ಮೌಲ್ಯದಲ್ಲಿ ಕುಸಿತವನ್ನ ಕಂಡಿದೆಯಂತ ಹೇಳುತ್ತಿದ್ದಾರೆ. ಟ್ರಂಪ್ ಆರಂಭಿಸಿರೋ ಟ್ರೇಡ್ ವಾರ್ನಿಂದಾಗಿ ಕೆನಡಾ, ಮೆಕ್ಸಿಕೋ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕದ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸಲು ಮುಂದಾಗಿವೆ. ಹೀಗಾಗಿ ವಿವಿಧ ಕಂಪನಿಗಳು ತಾವು ಈ ವರ್ಷ ಇಟ್ಟುಕೊಂಡಿದ್ದ ಗುರಿ ಮತ್ತು ಲಾಭಾಂಶ ಹೆಚ್ಚಳದ ಕುರಿತು ಮರುಚಿಂತನೆ ಮಾಡಲು ಮುಂದಾಗಿವೆ. ಅಲ್ಲದೆ ಟ್ಯಾರಿಫ್ ವಾರ್ನಿಂದ ಆಗೋ ಆರ್ಥಿಕ ಪಲ್ಲಟಗಳಿಂದ ನಿಭಾಯಿಸೋದು ಹೇಗೆ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಜೊತೆಗೆ ಟ್ಯಾರಿಫ್ ವಾರ್ನಿಂದ ಯಾವ ರೀತಿಯ ಪರಿಣಾಮಗಳು ಉಂಟಾಗಬಹುದು ಅಂತ ಗೊತ್ತಿಲ್ಲ. ಹೀಗಾಗಿ ಹೂಡಿಕೆದಾರರು ಷೇರುಗಳಲ್ಲಿ ಹೂಡಿಕೆ ಮಾಡುವ ಬದಲು ಬೇರೆಡೆ ಹೂಡಿಕೆ ಮಾಡ್ತಿದ್ದಾರೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಭಾರೀ ಕುಸಿತವನ್ನ ಕಂಡು ಬರ್ತಿದೆ ಅಂತ ಮಾರುಕಟ್ಟೆಯ ತಜ್ಞರು ಹೇಳ್ತಿದ್ದಾರೆ. ಅಮೆರಿಕದ 7 ತಂತ್ರಜ್ಞಾನ ಕಂಪನಿಗಳ ನೈಜ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯ ಹೊಂದಿದ್ದು, ಹೂಡಿಕೆದಾರರು ತಾವು ಮಾಡಿದ್ದ ತಪ್ಪನ್ನ ಸರಿಪಡಿಸಿಕೊಳ್ಳಲು ಈ ಕಂಪನಿಗಳ ಷೇರುಗಳನ್ನ ಮಾರಾಟ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಂತ ಮಾರುಕಟ್ಟೆಯ ತಜ್ಞರು ಹೇಳಿದ್ದಾರೆ. ಇದರ ಜೊತೆಗೆ ಅಮೆರಿಕದ ಪ್ರಮುಖ ವಿಮಾನಯಾನ ಕಂಪನಿಗಳಲ್ಲಿ ಒಂದಾದ ಡೆಲ್ಟಾ ಏರ್ಲೈನ್ಸ್ ಈ ತ್ರೈಮಾಸಿಕದ ಲಾಭಾಂಶದಲ್ಲಿ ಅರ್ಧದಷ್ಟು ಕಡಿತವಾಗಲಿದೆ ಅಂತ ಘೋಷಿಸಿದೆ. ಹೀಗಾಗಿ ಈ ಕಂಪನಿಯ ಷೇರುಗಳು 14% ಕುಸಿತ ಕಂಡಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೂಡಿಕೆದಾರರಲ್ಲಿ ಆರ್ಥಿಕ ಹಿಂಜರಿತದ ಭೀತಿ ಶುರುವಾಗಿದೆ. ಕಳೆದ ಹಲವು ವರ್ಷಗಳಿಂದ 2008ರಲ್ಲಿ ಸಂಭವಿಸಿದ್ದ ಇದೇ ರೀತಿಯ ಮತ್ತೊಂದು ಆರ್ಥಿಕ ಹಿಂಜರಿತ ಸಂಭವಿಸಬಹುದು ಅಂತ ಹಲವಾರು ಆರ್ಥಿಕ ತಜ್ಞರು ಭವಿಷ್ಯ ನುಡಿದಿದ್ರು. ಆದ್ರೆ 2025ರಲ್ಲಿ ಖಂಡಿತವಾಗಿಯೂ ಆರ್ಥಿಕ ಹಿಂಜರಿತ ಸಂಭವಿಸಬಹುದು ಅಂತ ಭವಿಷ್ಯ ನುಡಿದಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿ ಭಾನುವಾರ ಟ್ರಂಪ್ ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅಮೆರಿಕ ಈಗ ಬದಲಾವಣೆಯ ಯುಗದಲ್ಲಿದೆ ಅಂತ ಹೇಳಿದ್ದಾರೆ.
ಅಲ್ಲದೆ ಆರ್ಥಿಕ ಹಿಂಜರಿತ ಸಂಭವಿಸುವುದಿಲ್ಲ ಅಂತ ಹೇಳೋಕೆ ಅಸಾಧ್ಯ ಅಂತ ಹೇಳೋ ಮೂಲಕ ಹೂಡಿಕೆದಾರರು ಷೇರು ಮಾರುಕಟ್ಟೆ ಕುರಿತು ನಂಬಿಕೆಯನ್ನ ಕಳೆದುಕೊಳ್ಳುವಂತೆ ಮಾಡಿದ್ದಾರೆ. ಜೊತೆಗೆ ಆರ್ಥಿಕ ಹಿಂಜರಿತದಂತ ಸಂಗತಿಗಳನ್ನ ನಾನು ನಿರ್ಧರಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದು ಆರ್ಥಿಕ ಹಿಂಜರಿತ ಸಂಭವಿಸುವ ಸಾಧ್ಯತೆ ಇದೆ ಅನ್ನೋದನ್ನ ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ. ಟ್ರಂಪ್ ನೀಡಿರೋ ಹೇಳಿಕೆಗಳನ್ನ ಆಧರಿಸಿ ಕೆಲವು ಆರ್ಥಿಕ ತಜ್ಞರು ಆರ್ಥಿಕ ಹಿಂಜರಿತ ಸಂಭವಿಸಬಹುದು ಅಂತ ಹೇಳ್ತಿದ್ದಾರೆ. ಮಾರುಕಟ್ಟೆ ಕುಸಿತ ಆಗೋದು ಟ್ರಂಪ್ ಸರ್ಕಾರಕ್ಕೆ ಬೇಕಿತ್ತು. ಆರ್ಥಿಕ ಹಿಂಜರಿತ ಸಂಭವಿಸೋದು ಸಹ ಟ್ರಂಪ್ ಸರ್ಕಾರಕ್ಕೆ ಬೇಕಿದೆ. ಇದರಿಂದಾಗಿ ಟ್ರಂಪ್ ಸರ್ಕಾರ ಹಾಕಿಕೊಂಡಿರುವಂತಹ ದೊಡ್ಡ ಗುರಿಯನ್ನ ತಲುಪಲು ನೆರವಾಗಬಹುದು ಅಂತ ಹೇಳಿದ್ದಾರೆ. ಮಾರುಕಟ್ಟೆ ಕುಸಿತದ ಕುರಿತು ಅಮೆರಿಕದ ರಾಷ್ಟ್ರೀಯ ಆರ್ಥಿಕ ಸಮಿತಿಯ ಮುಖ್ಯಸ್ಥ ಕೆವಿನ್ ಹೆಸೆಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಾರುಕಟ್ಟೆ ಕುಸಿತ ಕಂಡಿದೆ ಅಂದ ಮಾತ್ರಕ್ಕೆ ಅಮೆರಿಕದ ಆರ್ಥಿಕತೆ ಕುಸಿತ ಕಂಡಿದೆ ಅಂತ ಯಾಕೆ ಭಾವಿಸ್ತೀರಿ? ಈ ತ್ರೈಮಾಸಿಕದಲ್ಲಿ ಕೆಲವು ತಲ್ಲಣಗಳು ಸಂಭವಿಸಬಹುದು. ಜೊತೆಗೆ ಟ್ರಂಪ್ ಹೇರಿರೋ ಸುಂಕ ಹೆಚ್ಚಳ ಸದ್ಯಕ್ಕೆ ಕಡಿಮೆಯಾಗೋ ಲಕ್ಷಣಗಳೂ ಇಲ್ಲ. ಸದ್ಯಕ್ಕೆ ನೀಡಿರೋ ತೆರಿಗೆ ಕಡಿತದಿಂದ ಅಮೆರಿಕದಲ್ಲಿ ಹೂಡಿಕೆ ಹೆಚ್ಚಾಗೋ ಜೊತೆಗೆ ಅಮೆರಿಕರನ್ನ ಆದಾಯ ಹೆಚ್ಚಳವಾಗೋ ಸಾಧ್ಯತೆಗಳು ಕೂಡ ಕಂಡು ಬರ್ತಿವೆ. ಆದರೆ ಸದ್ಯಕ್ಕೆ ಮಾರುಕಟ್ಟೆಯಲ್ಲಾಗ್ತಿರೋ ತಲ್ಲಣಗಳಿಂದ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ ಕಂಡಿರೋದ್ರಿಂದ ಹೂಡಿಕೆದಾರರು ಅಲರ್ಟ್ ಆಗಿದ್ದಾರೆ. ಶೀಘ್ರದಲ್ಲೇ ಬಿಡುಗಡೆಯಾಗೋ ಹಣದುಬ್ಬರ ವರದಿ, ಅಮೆರಿಕದ ಫೆಡರಲ್ ರಿಸರ್ವ್ ಬಿಡುಗಡೆ ಮಾಡಲಿರೋ ಬಡ್ಡಿ ದರದ ನೀತಿ, ಹಾಗೆ ಅಮೆರಿಕದ ಆರ್ಥಿಕತೆಯನ್ನ ಸ್ಥಿರೀಕರಣಗೊಳಿಸಲು ಸರ್ಕಾರ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತದೆ ಅನ್ನೋದರ ಮೇಲೆ ಮಾರುಕಟ್ಟೆಯಲ್ಲಿ ಕರಡಿಯ ಕುಣಿತ ಮುಂದುವರಿಯುತ್ತಾ ಇಲ್ಲವೇ ಗೂಳಿ ಮತ್ತೆ ಓಡಲು ಆರಂಭಿಸುತ್ತಾ ಅನ್ನೋದು ನಿರ್ಧಾರವಾಗಲಿದೆ. ಏನೇ ಆಗಲಿ, ಟ್ರಂಪ್ ಅಧಿಕಾರಕ್ಕೆ ಬಂದ ಬಳಿಕ ಅಮೆರಿಕದಲ್ಲಿ ಮಹಾ ಕುಸಿತ ಶುರುವಾಗಿರೋದು ಸುಳ್ಳಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.